ಅತ್ಯಧಿಕ ಕಾಫಿ ಬೆಳೆಯುವ ರಾಜ್ಯವಾಗಿ ಕರ್ನಾಟಕ ಹೆಸರುವಾಸಿಯಾಗಿದೆ. ಹಾಗೆ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆ ಕಾಫಿ ಜಿಲ್ಲೆ ಅಂತೇಳಿ ಹೆಚ್ಚಿನ ಮಟ್ಟದಲ್ಲಿ ಕಾಫಿ ಬೆಳೆಯೋದಕ್ಕೆ ಹೆಸರುವಾಸಿಯಾಗಿದೆ. ಇವತ್ತು ಮಡಿಕೇರಿಯಲ್ಲಿ ನಡೀತಿರುವಂತಹ ಒಂದು ಕಾಫಿ ದಸರಾ 2ನೇ ವರ್ಷಕ್ಕೆ ಪ್ರವೇಶ ಮಾಡಿ ಅತ್ಯಂತ ಯಶಸ್ವಿಯಾಗಿ ಕಾಫಿ ದಸರಾ ಮುಕ್ತಾಯಗೊಂಡಿದೆ. ಈ ಬಾರಿ 45 ಮಳಿಗೆಗಳು ಕಾಫಿ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ 32 ಕಾಫಿ ಕೆಫೆಗಳಿದ್ದು. ಈ ಕಾಫಿ ದಸರಾ ಮಾಡೋದರ ಮುಖ್ಯ ಉದ್ದೇಶ ಡಾಕ್ಟರ್ ಮಂತ್ರಗೌಡ, ಮಾನ್ಯ ಶಾಸಕರಾದಂತಹ ಮಂತ್ರಗೌಡ ಅವರದಾಗಿತ್ತು. ಯಾಕೆಂದರೆ ನಮ್ಮದು ಇದು ಕಾಫಿ ಜಿಲ್ಲೆ, ಕಾಫಿ ಮಹತ್ವವನ್ನು ಮತ್ತು ಕಾಫಿ ಕೃಷಿಯಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ಕಾಫಿ ಕೃಷಿಕರಿಗೆ ಮತ್ತು ಕಾಫಿ ಪ್ರೇಮಿಗಳಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಕಾಫಿ ದಸರಾದ ಮೂಲಕ ಸಾಕಾರಗೊಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ದಸರಾದಲ್ಲಿ ಒಂದು ಹಬ್ಬ ದಸರಾ ಅಂತ ಹೇಳಿದೆ. ಹಾಗೆ ಕಾಫಿಯನ್ನು ದಸರಾದಲ್ಲಿ ಸೇರಿಸಿಕೊಂಡು ಕಾಫಿ ದಸರಾದ ಮೂಲಕ ಇವತ್ತೆಲ್ಲರೂ ಕೂಡ ಕಾಫಿಯ ಸಂಭ್ರಮವನ್ನು ಪಟ್ಟಿದ್ದಾರೆ. ಹಾಗೆ ಕಾಫಿಗಿರೋ ಮಹತ್ವವನ್ನು ಕೂಡ ತಿಳ್ಕೊಂಡಿದ್ದಾರೆ. ಚಿಯರ್ಸ್ ಟು ಕಾಫಿ. ನಮಸ್ಕಾರ, ನನ್ನ ಹೆಸರು ದೀಪಾ ಭಾಸ್ತಿ ಅಂತ. ಈ ವರ್ಷದ ಅಂತಾರಾಷ್ಟ್ರೀಯ ಬುಕರ್ ಪ್ರೈಸ್ ವಿಜೇತೆ. ಇವತ್ತು ಮಡಿಕೇರಿಯ ಕಾಫಿ ದಸರಾದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇಲ್ಲಿ ಎಷ್ಟೊಂದು ಸ್ಟಾಲ್ಸ್ ಅದು ಇದು ನೋಡಿ. ಇವತ್ತಂತೂ ಆದಿ ದ್ರವ್ಯ ಸ್ಟಾಲ್ ಸದ್ಯಕ್ಕೆ ಇದ್ದೇನೆ. ಇವ್ರದ್ದು ಕೇಕ್ಸ್, ಕಾಫಿ ಬೇಸ್ಡ್ ಕೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ದಸರಾ ಅದೇ ಎಲ್ಲ ಕೊನೆಯದಾಗಿ ದಸರಾ ಹಬ್ಬದ ನವರಾತ್ರಿಯ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಮೆನಾಜ್ ಅಂತ. ನಾನು ಕಾಫಿ ದಸರಾದ ಸಮಿತಿ ಸದಸ್ಯರಾಗಿಯೂ ಹಾಗೂ ಮೂಡದ ಮೆಂಬರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮೊದಲನೇದಾಗಿ ಹೇಳಬೇಕಂದ್ರೆ ಮಡಿಕೇರಿ ದಸರಾ ಮೈಸೂರು ದಸರಾದಷ್ಟೇ ಪ್ರಸಿದ್ಧವಾಗಿದೆ. ಹಾಗೆ ಈಗ ಒಂದು ನಮ್ಮ ಮಂತರ್ ಸರ್, ನಮ್ಮ MLA ಆದ ಮಂತರ್ ಸರ್ ಅವರು ಲಾಸ್ಟ್ ಇಯರ್ ಫಸ್ಟ್ ಟೈಮಿಗೆ ಮಡಿಕೇರಿಯಲ್ಲಿ ಕಾಫಿ ದಸರಾ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಸೊ ತುಂಬಾ ಯಶಸ್ವಿಯಾಗಿತ್ತು. ಹಾಗೆ ಈ ಸಲ ಅಂತೂ 2ನೇ ಬಾರಿಗೆ ಮಡಿಕೇರಿಯಲ್ಲಿ ಕಾಫಿ ದಸರಾನ ಆಯೋಜಿಸಿದ್ದಾರೆ. ಇದನ್ನ ನಮ್ಮ ಮಂತರ್ ಸರ್ ತುಂಬಾ ಯಶಸ್ವಿಯಾಗಿ ಮಾಡ್ತಿದ್ದಾರೆ ಅಂತ ನಾವು ಹೇಳ್ಬೇಕು. ತುಂಬಾನೇ ಖುಷಿ ಆಗ್ತಾ ಉಂಟು. ಕಾಫಿ ದಸರಾ ನಮ್ಮ ಕೊಡಗಿನಲ್ಲಿ ನಡೀತಾ ಇದೆ. ಹಾಗೂ ಇನ್ನು ಹೇಳ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ಒಂದು 15ರಿಂದ ಒಂದು 20 ಸ್ಟಾಲ್ಸ್ ಇದ್ದಿರ್ಬಹುದು. ಆದ್ರೆ ಈ ಸಲ ಹೆಚ್ಚಿನ ಜನ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೂ 45 ಸ್ಟಾಲ್ಸ್, ಇದ್ರೊಟ್ಟಿಗೆ ನಾವು ಫುಡ್ ಕಾಂಪಿಟೇಷನ್ ಇಟ್ಕೊಂಡಿದೀವಿ. 30 to 35 ಮೆಂಬರ್ಸ್ ಇದಕ್ಕೆ ಪಾಲ್ಗೊಂಡಿದ್ದಾರೆ. ತುಂಬಾನೇ ಖುಷಿ ಆಗ್ತಾ ಇದೆ. ಹೆಚ್ಚಿನ ಜನಸಂಖ್ಯೆ ಇವತ್ತು ಸೇರ್ಕೊಂಡಿದ್ದಾರೆ. ಇಲ್ಲಿ ತುಂಬಾ ಸಕ್ಸಸ್ಫುಲ್ ಆದ ಒಂದು ಕಾಫಿ ದಸರಾ ಅಂತ ಹೇಳ್ಬೋದು. ಇದೆಲ್ಲದಕ್ಕೆ ನಮ್ಮ MLA ಆದ ಮಂತರ್ ಸರ್ ಕಾರಣ ಅಂತ ಹೇಳ್ಬೇಕು. ತುಂಬ ಹೃದಯದ ಧನ್ಯವಾದಗಳು ಮೊದಲನೇದಾಗಿ ಮಂತರ್ ಸರ್ ಅವರಿಗೆ. ನಮ್ಗೆ ಒಂದು ಕಾಫಿ ದಸರಾ ಅಂತ ಹೇಳ್ಬಿಟ್ಟು ತೋರ್ಸ್ಕೊಟ್ಟವ್ರೆ ಅವರು ಮಡಿಕೇರಿಗೆ. ಸೊ ಥ್ಯಾಂಕ್ ಯು ಎವ್ರಿವನ್. ಹಾಗೂ ಎಲ್ಲ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮೊಟ್ಟಿಗೆ ಹೆಜ್ಜೆ ನುಡಿ ಚಾನೆಲ್ ಅವರು ಇದ್ದಾರೆ. ಅವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ರೂಪಾ ಸುಬ್ಬಯ್ಯ ಅಂತ ಹೇಳಿ, ನಾನು ಬಗರುಕುಂ ಸದಸ್ಯ ಆಗಿದ್ದೀನಿ. ಹಾಗೆ ಇವತ್ತು ನಮ್ಮ ಇಲ್ಲಿ ಮಡಿಕೇರಿ ದಸರಾದಲ್ಲಿ ಇವತ್ತಿನ ದಿನ ಕಾಫಿ ದಸರಾ ಅಂತ ಮಾಡ್ತಾ ಇದ್ದಾರೆ. ಅದು ನಮ್ಮ ನೆಚ್ಚಿನ MLA ಅವರಾದ ಮಂತರಗೌಡ ಅವರು ಕೊಡಗಿಗೆ ಹೊಸದನ್ನು ನಮಗೆ ಪರಿಚಯಿಸ್ತಿದ್ದಾರೆ. ಅದು ಬಹಳ ಭಾರಿ ಖುಷಿಯಾದ ವಿಷಯ ನನಗೆ. ಇವತ್ತಿನ ದಿವಸ ನಾನು ತುಂಬ ಖುಷಿ ಪಡ್ತೀನಿ. ಕಾಫಿ ದಸರಾದಲ್ಲಿ ತುಂಬ ಜನ ಬಂದಿದ್ದರು, ಎಲ್ಲರೂ ಖುಷಿ ಪಟ್ಟರು. ಅವ್ರವ್ರದ್ದು ಲೇಡೀಸ್ದು ಫುಡ್ ಕಾಂಪಿಟೇಷನ್ನ ನಾವು ಆರ್ಗನೈಸ್ ಮಾಡಿದ್ರು. ಇದು ಮೊದಲನೇ ಬಾರಿ. ಪ್ರತಿಯೊಂದು ಲೇಡೀಸ್ಗೆ ಅವ್ರಿಗೆ ಖುಷಿಯಾಯಿತು. ಹಾಗೆ ನಮ್ಮ ಸಚಿವರು ಅಷ್ಟೇ, ಇವತ್ತೇ ನಮ್ಮ MLA ಅವರು ಇವತ್ತು ನಮ್ಮ ಜೊತೆ ಚೆನ್ನಾಗಿ ಎಲ್ಲರ ಜೊತೆನೂ ಇದ್ದು ಇಷ್ಟು ಹೊತ್ತರ ಗಂಟನೂ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇದೇ ಥರ ಮುಂದಕ್ಕೂ ಕಾಫಿ ದಸರಾ ನಡಿಬೇಕು ಅಂತ ನಾನು ಕೇಳ್ಕೊಳ್ಳೋದು. ಏಕೆಂದರೆ ಇದು ಬೆಳೆಗಾರರಿಗೆ, ರೈತರಿಗೆ ಉಪಯೋಗ ಆಗಲಿ ಅಂತಲೇ ನಮ್ಮ MLA ಆದ ಮಂತರಗೌಡ ಸರ್ ಅವರು ಈ ಕಾಫಿ ದಸರಾನ ಮಾಡ್ತಾ ಇರೋದು. ಇದು 2ನೇ ವರ್ಷ. ಇದು ಇನ್ನು ಮುಂದಕ್ಕೂ ಕಂಟಿನ್ಯೂ ಆಗಬೇಕು ಅಂತ ಅವ್ರದ್ದು ಬೇಡಿಕೆ, ನಮ್ಗಳದ್ದು ಬೇಡಿಕೆ. ಇದು ಪ್ರತಿಯೊಬ್ಬ ಬೆಳೆಗಾರರಿಗೆ ರೀಚ್ ಆಗಬೇಕು. ದಯವಿಟ್ಟು ಕಾಫಿ ದಸರಾನ ಎಲ್ಲರೂ ಬಂದು ಸೇರಿ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ತುಂಬ ಖುಷಿಯಾಗಿದೆ ನನಗೆ. ಇಷ್ಟು ಹೊತ್ತು ಗಂಟನೂ ನಾವು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕೇಳಿದ್ವು, ಸ್ಪೀಚ್ ಗೀಚ್ ಎಲ್ಲ ಚೆನ್ನಾಗಿತ್ತು. ಇದು ಇನ್ನು ಮುಂದಕ್ಕೆ ಚೆನ್ನಾಗಿ ನಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹೆಜ್ಜೆ ನುಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ನನ್ನ ಹೆಸರು ಮೇಪಾದಂಡ ಸವಿತಾ ಕೀರ್ತನ್ ಅಂತ. ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನನಗೆ ಈ ಕಾಫಿ ದಸರಾದಲ್ಲಿ ಒಂದು ಆಪರ್ಚುನಿಟಿ ನೀಡಿದ್ದಕ್ಕೆ ನಾನು ST ಅನಿಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಾಫಿ ದಸರಾದಲ್ಲಿ ಮಹಿಳೆಯರಿಗೋಸ್ಕರ, ಅವರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೆ ವಿವಿಧ ಸ್ಪರ್ಧೆಗಳು, ಅಂದರೆ 7 ರೀತಿಯ ಸ್ಪರ್ಧೆಗಳು, ಪ್ರತಿ ಸ್ಪರ್ಧೆಯಲ್ಲಿ
ಸಂದರ್ಭದಲ್ಲಿ 5 ಬಹುಮಾನಗಳನ್ನ ವಿತರಣೆ ಮಾಡಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಮಹಿಳೆಯರಿಗೆ ಒಂದು ನಮ್ಮ ಇಲ್ಲಿ ವಾಸ್ತವ ಬೆಳೆ ಅಂದ್ರೆ ಕಾಫಿ, ಅದರಲ್ಲಿ ಕಾಫಿ ಪೌಡರ್ನ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದಾಗ ಅದರಲ್ಲೂ ಕೂಡ ವೆರೈಟಿ ಫುಡ್ಗಳನ್ನ ತಯಾರು ಮಾಡಿ ಆರ್ಥಿಕವಾಗಿ ಅವರು ಮುಂದೆ ಬರ್ಬೋದು ಅಂತ ಒಂದು ತೋರಿಸ್ಕೊಡಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಸ್ತ್ರೀ ಶಕ್ತಿ ಸಂಘದವರು ಮತ್ತೆ ಎಲ್ಲ ಗ್ರಾಮಸ್ಥರು ಫಲಾನುಭವಿಗಳಿಗೆ ಮಾರ್ಗದರ್ಶನ ನೀಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸೋಕೆ ಸಹಕಾರ ಕೊಟ್ಟಿದ್ದಾರೆ. ಒಟ್ಟು 30 ಜನ ಸ್ಪರ್ಧಿಗಳು 48 ವಿವಿಧ ತಿನಿಸುಗಳನ್ನ ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಎಲ್ಲರೂ ತಂದು ಯಶಸ್ವಿಯಾಗಿ ಕಾಫಿ ದಸರಾನ್ನ ಮುಂದಕ್ಕೆ 2ನೇ ವರ್ಷದ ಕಾಫಿ ದಸರಾನ್ನ ಮತ್ತಷ್ಟು ಯಶಸ್ವಿಗಾಗಿ ಪ್ರಯತ್ನ ಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ, ಹಾಗೂ ಮಹಿಳಾ ದಸರಾದ ಸಮಿತಿ ವತಿಯಿಂದನೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಹಿಳಾ ದಸರಾದ ಸಮಿತಿಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.